ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇದು ನೇಸರ ಕೂರ್ಗ್ ರೆಸಾರ್ಟ್ನ ಸೆಕೆಂಡ್ ಪಾರ್ಟು. ಫಸ್ಟ್ ಪಾರ್ಟ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಯಾರ್ಯಾರು ನೋಡಿರೋ ಇನ್ನೂ ಹೋಗಿ ನೋಡಿ ಆ ವಿಡಿಯೋನ. ಇದು ಸೆಕೆಂಡ್ ಪಾರ್ಟು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಪಾರ್ಟ್ 2 ಕೂರ್ಗು ನೇಸರ ಇವಾಗ ಎಕ್ಸ್ಪ್ಲೋರ್ ಮಾಡೋಣ. ಒಂದಷ್ಟು ಮಾಹಿತಿಗಳನ್ನು ಆಲ್ರೆಡಿ ಪಾರ್ಟ್ 2ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈಗ ಪಾರ್ಟ್ 2 ಅಲ್ಲಿ ರೂಮ್ ಮತ್ತು ರೂಮ್ ಚಾರ್ಜಸ್ನ ಈ ವಿಡಿಯೋ ಕೊನೆಯಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಒಂದಷ್ಟು ಮಾಹಿತಿಗಳನ್ನು ಮತ್ತು ಮ್ಯಾನೇಜರ್ ಕೂಡ ಕೊಡ್ತಾರೆ, ನೋಡಿ. ಸರ್, ನಮ್ಮಲ್ಲಿ ರೆಸ್ಟೋರೆಂಟ್ ಕೂಡ ಇದೆ. ನೈಟು ಕ್ಯಾಂಪ್ ಫೈರ್ ಇರುತ್ತೆ. ಆನ್ ರಿಕ್ವೆಸ್ಟು ಸಿಂಗರು ಕೂಡ ನಾವು ಕರೆಸ್ಬಿಟ್ಟು ನಿಮಗೆ ಸಿಂಗಿಂಗ್ ಕೊಡ್ತೀವಿ, ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ. ಹಾಗೆಯೇ ನಮ್ಮಲ್ಲಿ ಫುಡ್ ಐಟಮ್ಸ್ ಬಂದು ಚಿಕನ್ ಐಟಮ್ಸು, ಫಿಶ್ ಐಟಮ್ಸ್ ಇರುತ್ತೆ ಸರ್. ಜಾಸ್ತಿ ರೂಮ್ಸ್, ಫುಲ್ ರೂಮ್ಸ್ ಆದರೆ ನಮ್ಮಲ್ಲಿ 15 ರೂಮ್ಸ್ ಇದೆ ಸರ್. ಕಾಟೇಜಸ್ ಬಂದು 7 ಇದೆ. ಡಿಲಕ್ಸ್ ಕಾಟೇಜು ಎಲ್ಲ AC, ಮತ್ತು ಡಿಲಕ್ಸ್ ರೂಮ್ ಕೂಡ ಇದೆ. ಅದು ಕೂಡ 8 ರೂಮ್ಸ್ ಇದೆ ಡಿಲಕ್ಸ್ ರೂಮ್ಸು. ಅದು AC ಇದೆ ಸರ್, ಎಲ್ಲ ಕೂಡ AC ಇದೆ. ಡಿಲಕ್ಸ್ ರೂಮ್ ಸ್ವಲ್ಪ ದೊಡ್ಡದಿದೆ, ಎಕ್ಸ್ಟ್ರಾ ಬೆಡ್ ಕೂಡ ಇರ್ಬೋದು. ಒಂದು ರೂಮಲ್ಲಿ 4 to 5 ಮೆಂಬರ್ಸು ಆಕ್ಯುಪೈಡ್ ಆಗ್ಬೋದು ಸರ್ ಡಿಲಕ್ಸ್ ರೂಮಲ್ಲಿ. ಇನ್ನು ಕಾಟೇಜ್ ಬಂದು ಕಪಲ್ಸ್ಗಿದೆ, ಮತ್ತು ಅದರಲ್ಲೂ ಕೂಡ ಎಕ್ಸ್ಟ್ರಾ ಬೆಡ್ ಇದೆ. ಮಕ್ಕಳು ಇರ್ಬೋದು, ಕಪಲ್ಸ್ ಕೂಡ ಇರ್ಬೋದು ಸರ್. ಮತ್ತು ಎಲ್ಲ ರೀತಿ ಫೆಸಿಲಿಟಿ ಕೂಡ ಚೆಂದ ಇದೆ. ಒಳ್ಳೆಯ ಫುಡ್ ಇದೆ ನಮ್ಮಲ್ಲಿ. ಕೂರ್ಗ್ ಸ್ಟೈಲ್ ಕೂಡ ಫುಡ್ ಇರುತ್ತೆ. ನಾರ್ತು ಸೌತು 2 ಫುಡ್ಡು ಕೂಡ ನಮ್ಮಲ್ಲಿ ಮಾಡಿಕೊಡ್ತೀವಿ ಸರ್. ಬಫೆ ಇರುತ್ತೆ. ಹಾಗೆಯೇ ರೂಮ್ಸ್ ರೇಟ್ ಬಂದು ನಿಮಗೆ 7,000 MRP. ಬ್ರೇಕ್ಫಾಸ್ಟ್ ಡಿನ್ನರ್ ಇನ್ಕ್ಲೂಡೆಡ್ ಆದರೆ ನಿಮಗೆ 8,800 rupees ಆಗುತ್ತೆ ಸರ್ ಪರ್ ಡೇ. 2 ಕಪಲ್ಸ್. ಅಂದ್ರೆ ಚೆಕ್ ಇನ್ ಬಂದ್ಬಿಟ್ಟು 11 o'clock. ನೆಕ್ಸ್ಟ್ ಡೇ 11 o'clock ಗೆ ಚೆಕ್ ಔಟ್. ಹೌದು ಸರ್. ಸೊ 8,000 ಇಂದ ಸ್ಟಾರ್ಟ್ ಆಗುತ್ತೆ ಪ್ರೈಸ್. 8,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಅಂದ್ರೆ ಸೀಸನ್ ಅನ್ ಸೀಸನ್ ಅದು ಬೇರೆ ಬೇರೆ ಇರುತ್ತೆ ಸರ್. ನಮ್ದೇ ಆದ ಇದು ವೆಬ್ಸೈಟ್ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇದು ಡೈರೆಕ್ಟ್ ಆಗಿ ಬುಕ್ ಮಾಡಬೇಕಾ ಅಥವಾ ಕಾಲ್ ಮಾಡಿ? ಮಾಡ್ಬೇಕಂದ್ರೆ ನಮ್ಮಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ನಾವು ಕಾಂಟ್ಯಾಕ್ಟ್ ಕೊಡ್ತೀವಿ ಸರ್. ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಬರ್ಬೋದು ಸರ್. ಓಕೆ. ಆಗ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಸರ್. ಸರ್, ಬೆಳಗ್ಗೆ ಜಸ್ಟ್ ಡಿನ್ನರ್ ಮಾತ್ರ ಎಷ್ಟು ಗಂಟೆಗೆ ಕೊಡ್ತೀರಾ? ಬ್ರೇಕ್ಫಾಸ್ಟ್ ಡಿನ್ನರ್. ಬೆಳಗ್ಗೆ ಬ್ರೇಕ್ಫಾಸ್ಟ್, ಇವತ್ತು ನೈಟ್. ಓಕೆ. ಬ್ರೇಕ್ಫಾಸ್ಟ್ ಡಿನ್ನರ್ ಇನ್ಕ್ಲೂಡೆಡ್ ಇರುತ್ತೆ. ಇಲ್ಲ ಬರೀ ನಮಗೆ ಡಿನ್ನರ್ ಮಾತ್ರ ಬೇಕು ಅಂದ್ರೆ ಅದೇ ಬೇರೆ ಪ್ಲಾನ್ ಇರುತ್ತೆ, ಅಥವಾ ಬರೀ ಬ್ರೇಕ್ಫಾಸ್ಟ್ ಮಾತ್ರ ಸಾಕು ಅಂದ್ರೆ ಅದೇ ಬೇರೆ ಪ್ಲಾನ್ ಇರುತ್ತೆ. ಅದ್ರಲ್ಲಿ ನಿಮಗೆ ವೇರಿಯೇಷನ್ ಇರುತ್ತೆ ಪ್ರೈಸಸ್ ಕೂಡ. ಓಕೆ. ಕ್ಯಾಂಪ್ ಫೈರ್ ಎಷ್ಟು ಗಂಟೆಗೆ ಸ್ಟಾರ್ಟ್? ಕ್ಯಾಂಪ್ ಫೈರ್ 7:30 to 9:30 ವರೆಗೆ. 9:30 ವರೆಗೆ. ಅವಾಗಲೇ ಊಟ ಕೂಡ ಅವಾಗಲೇ ಡಿನ್ನರ್ ಕೂಡ ಇರುತ್ತೆ. ಅಲ್ಲಿ ಓಪನ್ ರೆಸ್ಟೋರೆಂಟ್ ಹತ್ರನೇ ಇರುತ್ತೆ ಸರ್ ಕ್ಯಾಂಪ್ ಫೈರ್. ನೀವು ಕ್ಯಾಂಪ್ ಫೈರ್ ಹತ್ರ ಬೇಕಾದ್ರೂ ತಗೊಂಡು, ಅಲ್ಲ ಬಫೆ ಇರುತ್ತೆ ನಮ್ಮಲ್ಲಿ, ಬಫೆಯಿಂದ ತಗೊಂಡು ಬಂದು ನೀವು ಕ್ಯಾಂಪ್ ಫೈರ್ ಹತ್ರನೂ ಯೂಸ್ ಮಾಡ್ಕೋಬಹುದು, ಅಥವಾ ರೆಸ್ಟೋರೆಂಟ್ ಕೂಡ ಯೂಸ್ ಮಾಡ್ಕೋಬಹುದು ಸರ್. ಮತ್ತೆ ಸ್ವಿಮ್ಮಿಂಗ್ ಪೂಲ್ ಇದೆ, ಚಿಲ್ಡ್ರನ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ನಮ್ಮಲ್ಲಿ. ಮತ್ತೆ ಇದು ವಾಲಿಬಾಲ್ ಆಡ್ಬೋದು, ಕ್ರಿಕೆಟ್ ಕೂಡ ಆಡ್ಬೋದು ಸರ್. ಓಕೆ. ಓಕೆ. ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮಲ್ಲೇಶ್ ಅಂತ ಇವ್ರ ಹೆಸರು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಅಲ್ಲೇ ಆ್ಯಕ್ಟಿವಿಟೀಸ್ ಆಡಿದ್ವಿ. ಸೊ ಅಲ್ಲಿ ಆರ್ಚರಿ ಮತ್ತು ಚೆಸ್, ಕೇರಮ್ ಮತ್ತು ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ಸ್ ಕೂಡ ಇತ್ತು. ಹಾಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡಿದ್ವಿ. ಅದಾದ ನಂತರ ಅಲ್ಲೇ ನಾವು ನೆಕ್ಸ್ಟ್ ಕ್ರಿಕೆಟ್ ಕೂಡ ಮೈದಾನ ಇತ್ತು, ಕ್ರಿಕೆಟ್ ಆಡಿದ್ವಿ ಮತ್ತು ಬ್ಯಾಡ್ಮಿಂಟನ್. ಸೊ ತುಂಬ ಚೆನ್ನಾಗಿತ್ತು. ಫುಲ್ ಫ್ರೆಂಡ್ಸ್ ಎಲ್ಲ ಫುಲ್ ಚಿಲ್ಲಾಗಿದ್ರು. ಸೊ ನೋಡ್ತಾ ಇರ್ಬೋದು ನೀವು. ಸೊ ಇದಾದ ನಂತರ ಇದೇ ಗ್ರೌಂಡ್, ಈ ಗ್ರೌಂಡಲ್ಲಿ ನಾವು ಕ್ರಿಕೆಟು, ಬ್ಯಾಡ್ಮಿಂಟನ್, ಸೊ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ಸೊ ಇದಾದ ನಂತರ ಇಲ್ಲಿ ನಾವು ನೆಕ್ಸ್ಟ್ ಈಗ ನೈಟ್ ವ್ಯೂ ತೋರಿಸ್ತೀವಿ, ನೋಡಿ. ಈಗ ನಿಸರ್ಗ ರೆಸಾರ್ಟ್ ಒಳಗಡೆ ಹೋಗ್ತಾ ಇದ್ವಿ. ನೈಟ್ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀವಿ, ನೋಡಿ. ಸೊ ಇಲ್ಲಿ ಎಂಟ್ರಿ ನಾವು ತೋರಿಸಿದ್ವಲ್ಲ ಆವಾಗಲೇ, ನಮ್ಮ ರೂಮ್ ಇಲ್ಲೇ ಇತ್ತು. 2 ರೂಮ್ ಇದೆ, 2 ರೂಮ್ ಮಾಡಿದ್ವಿ. ಸೊ ಇದು ರೂಮ್ ಒಳಗಡೆ ಈ ಥರ ಕಾಣಿಸುತ್ತೆ. ಇಲ್ಲಿ ನೋಡಿ ಹೋಗ್ತಾ ಇದ್ದೀವಿ, ಇದೇ ರೂಟು. ಇದು ಎಂಟ್ರೆನ್ಸು. ಇಲ್ಲೆಲ್ಲ ರೂಮ್ಗಳಿರುತ್ತೆ, ರೂಮಿಂದ ಎಲ್ಲ ಆಚೆ ಬರ್ತಾರೆ ವಾಕ್ ಫೈರ್. ಅದೇ ಕ್ಯಾಂಪ್ ಫೈರ್ ಇದೆ, ಕ್ಯಾಂಪ್ ಫೈರ್ ನೋಡೋಕೆ ಹೋಗ್ತಾ ಇದ್ದೀವಿ.
So weather is very good. See, we are going for campfire nearby. ಸಾಂಗ್ ಇಲ್ಲಿ ಬರ್ತಾ ಇದೆ. ಸೊ ನಾವು ಇಲ್ಲಿಂದ ಎಂಟ್ರಿ ಕೊಟ್ರೆ ಈಗ. ಸೊ ಗ್ರೌಂಡ್ ಇಲ್ಲಿದೆ ಅಂತ ಹೇಳಿದರು. ಸೊ ಇಲ್ಲಿದೆ ಕ್ಯಾಂಪ್ ಫೈರ್, ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಸೌಂಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಆನ್ ಮಾಡ್ತಾರೆ. ಸೊ ಅದಾದ ನಂತರ ಇಲ್ಲಿ ಆ್ಯಕ್ಟಿವಿಟೀಸ್ ರೂಮ್ ಆವಾಗಲೇ ನಾವು ಆಲ್ರೆಡಿ ತೋರಿಸಿದ್ದೀವಿ ನಿಮಗೆ. ಇಲ್ಲಿ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಕೂತಿದ್ದಾರೆ. ಸೊ ಇದು ಕ್ಯಾಂಪ್ ಫೈರ್ ಸ್ಟಾರ್ಟ್ ಆಗೋ. ಈ ಕಡೆ ಸ್ವಲ್ಪ ಮುಖಗಳನ್ನು ತೋರಿಸಿ, ನಿಮ್ಮ ಮುಖಗಳನ್ನು ನೋಡೋಣ. ಸೊ ಇದೆಲ್ಲ ನೋಡಿ. ಸೊ ಇದು ಕ್ಯಾಂಪ್ ಫೈರ್ ಪ್ಲೇಸ್ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಹೋಗೋದಾದ್ರೆ ಇಲ್ಲಿ ಊಟ ಮತ್ತು ಇದೆಲ್ಲ ಸಿಗುತ್ತೆ. ಪ್ರೀತಿಯ ಅತಿಥಿಗಳಿಗೆ ಸ್ವಾಗತ ಸುಸ್ವಾಗತ. ನಿಮಗಾಗಿ ಒಂದು ಚಿಕ್ಕ ಕಾರ್ಯಕ್ರಮ ಪುಟ್ಟ ಕಲಾವಿದರಿಂದ. ನಾನು ಇಲ್ಲೇ ಒಂದು ಸ್ಟಾಫ್ ಆಗಿ ನಿಮಗೋಸ್ಕರ ಈ ದಿನ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಸರ್. ಕಾರ್ಯಕ್ರಮವನ್ನು ಒಂದು ಭಕ್ತಿಗೀತೆ ಏಳು ಶಿವ ಏಳು ಶಿವ ಬಾಳ ಬಂಡಿ ಹೂಡು ಶಿವ, ಹಾಡು ಶಿವ ಹಾಡು ಶಿವ ಸುಪ್ರಭಾತ ಸುಪ್ರಭಾತ ನಿನಗೆ ಸುಪ್ರಭಾತ. ನುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಗಲಿ. ಸೊ ಇದು ಬೆಳಗಿನ ಬ್ರೇಕ್ಫಾಸ್ಟು ಕೂರ್ಗನ ಹೆಸರಲ್ಲಿ. ಸೊ ಬ್ರೆಡ್ ಜೊತೆ ಜಾಮ್ ಕೊಟ್ಟಿದ್ದಾರೆ, ಪ್ಲಸ್ ಇಡ್ಲಿಗೆ ಸಾಂಬಾರು ಮತ್ತು ಚಟ್ನಿ ಮತ್ತು ವಡೆ ಇದೆ, ಉಪ್ಮಾ, ಕೇಸರಿ ಬಾತು. ಸೊ ಇದನ್ನು ಸವಿತಾ ಇದ್ದಾರೆ ನಮ್ಮ ಫ್ರೆಂಡ್ಸು. ಇದು ಬ್ರೆಡ್ ಜಾಮ್ ಈಗ ಈ ಥರ ಹಚ್ಕೊಳ್ತಾ ಇದ್ದಾರೆ. ಫ್ರೂಟ್ಸ್ ಕೂಡ ಕೊಡ್ತಾರೆ. ಫ್ರೂಟ್ಸಲ್ಲಿ ಏನೇನಿತ್ತು? ಪಪ್ಪಾಯ, ಪಪ್ಪಾಯ ಮತ್ತು ಅಲ್ಲ ಪಪ್ಪಾಯ, ಪೈನಾಪಲ್, ಪೈನಾಪಲ್, ಕರ್ಬೂಜ. ಫ್ರೂಟ್ಸ್ ಕೂಡ ಕೊಡ್ತಾರೆ. ಮಾರ್ನಿಂಗ್ ಫ್ರೂಟ್ಸ್ ಬೇಕಾದ್ರೆ ತೊಗೋಬೋದು. ಓಕೆ. ಸೊ ನಾವೀಗ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ರೆಸಾರ್ಟ್ ಮತ್ತು ರೂಮ್ ಚಾರ್ಜಸ್ನ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.